ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್ ಆರ್, ಸೀನಿಯರ್ ನರರೋಗ ತಜ್ಞ, ಮಣಿಪಾಲ್ ಆಸ್ಪತ್ರೆ, ಸರ್ಜಾಪುರ್ ರೋಡ್, ಬೆಂಗಳೂರು. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಹಿತಿ ನೀಡ್ತಾ ಇದ್ದೀನಿ ಅಂದರೆ, ಸ್ಟ್ರೋಕ್ ಇನ್ ಯಂಗ್ ಅಂದರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಇನ್ ಯಂಗ್ ಅಂತ ಏನು ಕರಿತೀವಿ, ಇದು ಚಿಕ್ಕ ವಯಸ್ಸರಲ್ಲಿ ಈಗ ಸಾಧಾರಣವಾಗಿ ಕಾಣಿಸ್ಕೊಳ್ತಾ ಇದೆ. ಇದರ ಬಗ್ಗೆ ನಾವು ಯಾಕೆ ಈಗ ಮಾತಾಡ್ತಿದ್ದೀವಿ, ಇದರ ಬಗ್ಗೆ ಈ ವಿಡಿಯೋಲ್ಲಿ ನಾನು ನಿಮಗೆ ಮಾಹಿತಿ ಕೊಟ್ಟು ಇದನ್ನು ಹೇಗೆ ನಾವು ಕಾಪಾಡಿಕೊಳ್ಳಬಹುದು ಅಂತ ಒಂದು ಚಿಕ್ಕ ವಿಡಿಯೋಲ್ಲಿ ನಾನು ನಿಮಗೆ ಮಾಹಿತಿನ ತಲುಪಿಸ್ತಾ ಇದ್ದೀನಿ. ಏನಪ್ಪ ಇದು ಸ್ಟ್ರೋಕ್ ಇನ್ ಯಂಗ್ ಅಂದರೆ, ಹಿಂದಿನ ಕಾಲದಲ್ಲಿ ನಮಗೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂದರೆ ಯೂಶಲಿ ನಮಗೆ ನೆನಪು ಬರೋದು ಏನಪ್ಪ ಅಂತ ಹೇಳಿದ್ರೆ, ವಯಸ್ಸಾದ ತಾತ ಅಥವಾ ಅಜ್ಜಿಗೆ ಸ್ಟ್ರೋಕ್ ಉಂಟಾಗೋದ್ರ ಬಗ್ಗೆ ನಾವು ಯೂಶಲಿ ನೋಡ್ತಾ ಇದ್ವಿ. ಬಟ್ ಈಗಿನ ಕಾಲದಲ್ಲಿ 45 ವಯಸ್ಸಿನ ಕೆಳಗಿನವರಲ್ಲಿ ನಾವು ಈ ಸ್ಟ್ರೋಕನ್ನು ತುಂಬ ಸಾಮಾನ್ಯವಾಗಿ ನೋಡ್ತಿದ್ದೇವೆ. ಏನಪ್ಪ ಇದರ ಕಾರಣಗಳು ಅಂತ ಹೇಳಿ ನಾವೀಗ ವಿಚಾರ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ನೋಡುವ ಕಾರಣಗಳೇನಪ್ಪ ಅಂತ ಹೇಳಿದ್ರೆ, ಹೈ ಬಿ ಪಿ, ಬ್ಲಡ್ ಪ್ರೆಷರ್ ಅಂತ ಏನು ಕರೆಯುತ್ತೇವೆ, ಅದು ಚಿಕ್ಕ ವಯಸ್ಸಿನಲ್ಲೇ ಉಂಟಾಗಿ ಅದರ ಸಮಸ್ಯೆಗಳು ನಮಗೆ ಏನು ಕಂಡು ಬರದೆ ನಾವು ತುಂಬ ದಿವಸಗಳ ಕಾಲ ಬಿ ಪಿಯನ್ನು ಟ್ರೀಟ್ ಮಾಡದೆ ಹೋದಾಗ ನಮಗೆ ಸ್ಟ್ರೋಕ್ ಉಂಟಾಗುವ ಸಾಧ್ಯತೆಗಳು ಇರುತ್ತೆ. ಮತ್ತು ಬೇರೆ ಕಾರಣಗಳು ಏನಪ್ಪ ಅಂತ ಹೇಳಿದ್ರೆ, ಪ್ರೀ ಡಯಾಬಿಟಿಕ್, ನಮಗೆ ಕೊಲೆಸ್ಟ್ರಾಲಿನ ಲಕ್ಷಣಗಳು ಹೆಚ್ಚಾಗಿ ಕಾಣಿಸಿಕೊಂಡಾಗ, ಮತ್ತು ಕೆಲವು ಅಭ್ಯಾಸ ಬಲಗಳು ಅಂದರೆ ಸ್ಮೋಕಿಂಗ್, ಆಲ್ಕೋಹಾಲ್, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿದ್ದೆ ಕೆಡುವುದರಿಂದನೂ ನಮಗೆ ಈ ಸ್ಟ್ರೋಕ್ ಉಂಟಾಗೋ ಒಂದು ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಏನೇನು ಹೇಳ್ತೀವಿ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಈಗ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ನಮ್ಮ ಚಿಕ್ಕ ವಯಸ್ಸಿನವರು ಅಂದರೆ 45ಕ್ಕಿಂತ ವಯಸ್ಸಿನ ಕೆಳಗಿನವರು ಯಾಕಪ್ಪ ಇದು ಗುರಿ ಆಗ್ತಾರೆ ಅಂತ ಹೇಳಿದ್ರೆ, ಮೇನ್ ಕಾರಣ ಏನಪ್ಪ ಅಂದರೆ ಲೈಫ್ ಸ್ಟೈಲ್ ಅಥವಾ ನಾವು ಏನು ಹೇಳ್ತೀವಿ ಅಂದರೆ ನಮ್ಮ ದಿನನಿತ್ಯದ ಅಭ್ಯಾಸಗಳು. ಈ ಅಭ್ಯಾಸ ಬಲದಿಂದ ನಮಗೆ ಈ ಕಾಯಿಲೆ ಬರುವ ಲಕ್ಷಣಗಳು ಮತ್ತು ರಿಸ್ಕ್ ತುಂಬ ಜಾಸ್ತಿ ಆಗುತ್ತೆ. ಇದನ್ನು ಹೇಗಪ್ಪ ನಾನು ಕಂಡುಹಿಡ್ಕೊಳ್ಳೋದು, ನನಗೆ ಈಗ ಸ್ಟ್ರೋಕ್ ಆದರೆ ನಾನು ಹೇಗಪ್ಪ ಇದನ್ನು ಕಂಡುಹಿಡ್ಕೊಳ್ಳೋದಂದರೆ, ಅದಕ್ಕೆ ನಾವು ತುಂಬ ಸಿಂಪಲ್ ಆಗಿರುವಂಥ ನಿಮೋನಿಕ್ ಅಂತ ಹೇಳ್ತೀವಿ, ಅದನ್ನು ಬಿ ಫಾಸ್ಟ್ ಅಂತ ಹೇಳ್ತೀವಿ. ಈ ಬಿ ಫಾಸ್ಟ್ ಅನ್ನೋ ಚಿಹ್ನೆಗಳನ್ನು ನಾವು ಗುರುತಿಸಿದರೆ ನಮಗೆ ಸ್ಟ್ರೋಕ್ ಉಂಟಾಗಿದೆಯೋ ಇಲ್ಲ ಅಂತ ಹೇಳಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಿ, ಸ್ಟ್ರೋಕ್ ಆಗಿದೆ ಅಂತ ಒಂದು ಸಂಶಯ ಬಂದಾಗ ನಿಯರೆಸ್ಟ್ ಅಂದರೆ ಹತ್ತಿರದ ಯಾವುದೇ ಒಂದು ಆಸ್ಪತ್ರೆ, ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅನ್ನೋ ಒಂದು ಆಸ್ಪತ್ರೆಗೆ ಹೋದಾಗ ನಾವು ಇದಕ್ಕೆ ನಾವು ತೋರಿಸ್ಕೊಂಡು ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಇದನ್ನು ನಾವು ಬಿ ಫಾಸ್ಟ್ ಅದನ್ನು ಒಂದೊಂದಾಗಿ ಬಿಡಿಸಿ ಹೇಳ್ತಾನೆ. ಬಿ ಫಾಸ್ಟ್ ಅಂದರೆ ಬಿ ಫಾರ್ ಬ್ಯಾಲೆನ್ಸ್. ಹಠಾತ್ತವಾಗಿ ನಾವು ನಮ್ಮ ಬ್ಯಾಲೆನ್ಸನ್ನು ತಪ್ಪುವುದು ಸ್ಟ್ರೋಕಿನ ಲಕ್ಷಣ ಆಗಿರಬಹುದು. ಇ ಅಂದರೆ ಕಣ್ಣಲ್ಲಿ ಹಠಾತ್ತವಾಗಿ ನಮಗೆ ದೃಷ್ಟಿ ಕಳೆದುಕೊಳ್ಳುವು ಅಥವಾ 1-2 ಕಾಣಿಸುವುದನ್ನು ನಾವು ಸ್ಟ್ರೋಕಿನ ಲಕ್ಷಣಗಳು ಅಂತ ಹೇಳ್ತೇವೆ. ಎಫ್ ಫಾರ್ ಫೇಸ್ ಅಂದರೆ ಮುಖ. ನಾವು ಮಾತಾಡಬೇಕಾದ್ರೆ ಅಥವಾ ನಗಬೇಕಾದ್ರೆ ಮುಖ ವಾರಿ ಹೋಗುವುದು ಅಥವಾ ಒಂದು ಕಡೆ ಡಿವಿಯೇಟ್ ಆಗುವುದು, ಇದನ್ನು ನಾವು ಫೇಶಿಯಲ್ ಪ್ಯಾರಾಲಿಸಿಸ್ ಅಂತ ಹೇಳ್ತೇವೆ. ಎ ಫಾರ್ ಆರ್ಮ್ಸ್ ಅಂತ ಹೇಳಿದ್ರೆ ನಾವು 2 ಕೈಗಳನ್ನು ಮುಂದೆ ಇಟ್ಟಾಗ ಒಂದು ಕೈ ಹಠಾತ್ತವಾಗಿ ಕೆಳಗೆ ಜಾರಿ ಹೋಗುವುದು ನಮ್ಮ ಒಂದು ಸ್ಟ್ರೋಕ್ನ ಲಕ್ಷಣ ಆಗಿರಬಹುದು. ಎಸ್ ಫಾರ್ ಸ್ಪೀಚ್ ಅಂದರೆ ನಾವು ಮಾತಾಡಬೇಕಾದ್ರೆ ನಮ್ಮ ಮಾತಿನಲ್ಲಿ ಏನಾದರೂ ಬದಲಾವಣೆ ಇದ್ದು ಅಥವಾ ನಾವು ಮಾತಾಡುವುದು ಅಥವಾ ಬೇರೆಯವರು ಮಾತಾಡೋದು ನಮಗೆ ಅರ್ಥವಾಗದೆ ಹೋಗುವುದು ಸ್ಟ್ರೋಕ್ನ ಒಂದು ಲಕ್ಷಣವಾಗಿರಬಹುದು. ಟಿ ಅಂದರೆ ಟೈಮ್ ಅಂದರೆ ಇದನ್ನು ನಾವು ಸ್ಟ್ರೋಕ್ ಆಗಿರುವಂಥ ಸಮಯವನ್ನು ಗುರುತಿಸಿ ಇಮಿಡಿಯೇಟ್ ಆಗಿ ಹತ್ತಿರದ ಆಸ್ಪತ್ರೆಗೆ ನಾವು ಕೊಂಡೊಯ್ದು ಆ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಬಿ ಫಾಸ್ಟ್ ನಿಮೋನಿಕ್ ಫಾರ್ ಐಡೆಂಟಿಫೈಯಿಂಗ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಸೊ ಇದು ನಮಗೆ ಐಡೆಂಟಿಫೈ ಹೇಗೆ ಮಾಡುವುದನ್ನು ಹೇಳುತ್ತೆ. ಬಟ್ ನಾವು ಐಡೆಂಟಿಫೈ ಮಾಡಿದ ನಂತರ ನಮಗೆ ಏನಪ್ಪ ಟ್ರೀಟ್ಮೆಂಟ್ ಅಂತ ನಾವು ಯಾವಾಗಲೂ ಯೋಚನೆ ಮಾಡುತ್ತೇವೆ. ಟ್ರೀಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಯಾರಾದರೂ ಸ್ಟ್ರೋಕ್ ಆದಾಗ ವಿತಿನ್ 4.5 hours ಅಂತ ಹೇಳ್ತೀವಿ. ಈ ಒಂದು ಸಮಯದಲ್ಲಿ ನಾವು ಯಾವುದೇ ಒಂದು ಆಸ್ಪತ್ರೆಗೆ ರೀಚ್ ಆದಾಗ ಸ್ಟ್ರೋಕ್ಗೆ ನಾವು ಒಂದು ಕ್ಲಾಟ್ ಬಸ್ಟರ್ ಮೆಡಿಸಿನ್ ಅಥವಾ ಒಂದು ಇಂಜೆಕ್ಷನ್ ಅಂತ ಹೇಳ್ತೀವಿ. ಈ ಇಂಜೆಕ್ಷನಿಂದ ನಾವು ನಮ್ಮ ರಕ್ತನಾಳಗಳ ಒಳಗಡೆ ಉಂಟಾಗಿರುವಂಥ ಕ್ಲಾಟನ್ನು ನಾವು ಕರಗಿಸಲಿಕ್ಕೆ ಈ ಇಂಜೆಕ್ಷನ್ ನಾವು ಉಪಯೋಗಿಸಬಹುದು. ಅದರಿಂದ ಈ ಚಿಹ್ನೆಗಳನ್ನು ನಾವು ಆದಷ್ಟು ಬೇಗ ಗುರುತಿಸಿಕೊಂಡು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋದಾಗ ಈ ಒಂದು ಟ್ರೀಟ್ಮೆಂಟ್ ನಾವು ತಗೊಳ್ಳೋದಕ್ಕೆ ನಮಗೆ ಉಪಯೋಗ ಆಗುತ್ತೆ. ಓಕೆ, ಈಗ ಸ್ಟ್ರೋಕ್ ಬಂತು, ನಾವು ಟ್ರೀಟ್ಮೆಂಟ್ ತೊಗೊಂಡ್ವಿ. ಬಟ್ ಸ್ಟ್ರೋಕ್ ಬರ್ದಂಗೆ ನಾವು ನೋಡ್ಕೊಳ್ಳೋದು ಹೇಗಪ್ಪ ಅಂತ ಯೂಶಲಿ ಎಲ್ಲರೂ ಸಾಮಾನ್ಯವಾಗಿ ಕೇಳ್ತಾರೆ. ಯೂಶಲಿ ನಾವು ಯಂಗ್ಸ್ಟರ್ಸ್ ಅಂದರೆ ಈಗ 20, 30, 40 ವಯಸ್ಸಲ್ಲಿರೋರು ಮ್ಯಾಕ್ಸಿಮಮ್ ಅಂದರೆ ಅವರು ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಲೈಫ್ ಅನ್ನೋ ಒಂದು ಕಾಲದಲ್ಲಿ ಇರ್ತಾರೆ. ಇವ್ರಿಗೆ ಏನಾದರೂ ಸ್ಟ್ರೋಕ್ ಆದಾಗ ಅವರ ಜೀವನನೇ ಬೇರೆ ಒಂದು ದಾರಿಯಲ್ಲಿ ಡಿವೇಟ್ ಆಗಿಬಿಡುತ್ತೆ. ಅದರಿಂದ ಸ್ಟ್ರೋಕ್ ಬರ್ದಂಗೆ ನೋಡ್ಕೊಳ್ಳೋದು ಈ ವಯಸ್ಕರಿಗೆ ಎಜುಕೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನು ನಾವು ಹೇಗೆ ಕಡಿಮೆ ಮಾಡ್ಕೋಬಹುದು? ಒಂದು ಸಿಂಪಲ್ ಬ್ಲಡ್ ಹೆಲ್ತ್ ಚೆಕಪ್ ಅಂತ ಹೇಳ್ತೀವಿ. ಅಂದರೆ ಈ ಹೆಲ್ತ್ ಚೆಕಪ್ಪಲ್ಲಿ ನಾವು ಏನು ಮಾಡ್ತೀವಿ, ಬಿ ಪಿ ಇದೆಯೋ ಇಲ್ವೋ ಅಂತ, ಕೊಲೆಸ್ಟ್ರಾಲ್ ಇದೆಯೋ ಇಲ್ಲ ಅಥವಾ ನಮಗೆ ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ನಾವು ಯೂಶಲಿ ಚೆಕ್ ಮಾಡಿ ಒಂದು ಸಿಂಪಲ್ ಹೆಲ್ತ್ ಟೆಸ್ಟಲ್ಲಿ ಅವರಿಗೆ ರಿಸ್ಕ್ ಆಫ್ ಸ್ಟ್ರೋಕ್ ಇದೆಯೋ ಇಲ್ವೋ ಅಂತ ಹೇಳ್ತೀವಿ. ಎರಡನೇದು, ನಮ್ಮ ಜೀವನ ಶೈಲಿಯಲ್ಲಿ ನಾವು ಏನೇನು ಬದಲಾವಣೆ ಮಾಡ್ಕೋಬೋದು ಸ್ಟ್ರೋಕ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಒಂದು,
ರೆಗ್ಯುಲರ್ ಎಕ್ಸಸೈಸ್ ಅಂದರೆ ದಿನನಿತ್ಯ ನಾವು ಒಂದು 20 ರಿಂದ 30 ನಿಮಿಷ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದ್ರಿಂದ, ಮತ್ತು ನಮ್ಮ ಅಭ್ಯಾಸಗಳಲ್ಲಿ ಸ್ಮೋಕಿಂಗ್, ಆಲ್ಕೋಹಾಲ್, ವೇಪಿಂಗ್ ಇವೇ ಯಾವುದಾದ್ರು ಕಂಡು ಬಂದಲ್ಲಿ ಇದನ್ನು ನಾವು ಕಡಿಮೆ ಮಾಡ್ಕೊಂಡು ಅಥವಾ ಬಂದ್ ಮಾಡೋದ್ರಿಂದ ಇದರಿಂದ ದೂರ ಇರೋದ್ರಿಂದ ನಾವು ಸ್ಟ್ರೋಕ್ ರಿಸ್ಕನ್ನು ಕಡಿಮೆ ಮಾಡ್ಕೋಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಸ್ಟ್ರೆಸ್ ಆ್ಯಂಡ್ ಸ್ಲೀಪ್ ಅಂತ ಹೇಳ್ತೇವೆ. ನಾವು ಸ್ಟ್ರೆಸ್ ಮತ್ತು ನಿದ್ದೆಯನ್ನು ಚೆನ್ನಾಗಿ ನೋಡಿಕೊಂಡಾಗ BP, ಶುಗರ್ ಮತ್ತು ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಈ ಕಾಯಿಲೆಗಳನ್ನು ನಾವು ಬರ್ದಂಗೆ ಅಥವಾ ಬರುವ ರಿಸ್ಕ್ ಇದ್ದಾಗ ಅದನ್ನು ದೂರ ಮಾಡುವ ಒಂದು ಪರಿಹಾರ ನಾವು ಕಂಡುಹಿಡ್ಕೋಬಹುದು. ಸೊ ಇದನ್ನು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ಹೇಳ್ತೇವೆ. ಸೊ ಈಗ ಈ ಪ್ರಿವೆಂಟಿವ್ ಆಸ್ಪೆಕ್ಟ್ ಆದ ನಂತರ ನಾವು ಏನು ಮಾಡ್ಕೋಬೋದು, ನಮಗೆ ಸ್ಟ್ರೋಕ್ ಆಗಿದೆ, ಆಲ್ರೆಡಿ ನಮಗೆ ನಷ್ಟ ಆಗಿಬಿಟ್ಟಿದೆ, ನಮಗೆ ಮಾತು ಬರ್ತಾ ಇಲ್ಲ ಅಥವಾ ಕೈಕಾಲು ಆಡ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನಾವು ಕೆಲವೊಂದು ಔಷಧಿಗಳು ಮತ್ತು ಫಿಸಿಯೋಥೆರಪಿಯನ್ನು ಮಾಡಿಕೊಂಡಾಗ ಯೂಶಲಿ ಅಪ್ ಟು 80 to 90% ಅವರಿಗೆ ಸುಮಾರು ಮಟ್ಟಿಗೆ ನಾವು ಸ್ಟ್ರೋಕ್ ಆದ ನಂತರ ರಿಕವರ್ ಆಗುತ್ತೆ. ಇದನ್ನು ನಾವು ಪೋಸ್ಟ್ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೇವೆ. ದಿಸ್ ಇಸ್ ದಿ ಕಾನ್ಸೆಪ್ಟ್ ಅಬೌಟ್ ಸ್ಟ್ರೋಕ್ ಇನ್ ಯಂಗ್. ಸೊ ಟು ಕನ್ಕ್ಲೂಡ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸ್ಟ್ರೋಕ್ ಹಿಂದಿನ ಕಾಲದಲ್ಲಿ ವಯಸ್ಸಾದವರಿಗೆ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಬಟ್ ಈಗ ICMR ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ರಿಸರ್ಚ್ ರೀಸೆಂಟ್ ಡೇಟಾ ಪ್ರಕಾರ ಒಂದು ಮನುಷ್ಯ 7 ಜನಕ್ಕೆ ಸ್ಟ್ರೋಕ್ ಆದಾಗ ಅದರಲ್ಲಿ ಒಂದು ಮನುಷ್ಯನ ಏಜು ಲೆಸ್ ದೆನ್ 45 ಇರುತ್ತೆ. ಅಂದರೆ ಸ್ಟ್ರೋಕ್ ಯಂಗ್ಸ್ಟರ್ಸ್ ಅಲ್ಲಿ ಆಗುವ ರಿಸ್ಕ್ ತುಂಬ ಜಾಸ್ತಿ ಆಗಿದೆ. ಇದರಿಂದ ನಾವು ಈ ಮಾಹಿತಿಯನ್ನು ಕಂಡುಹಿಡ್ಕೊಂಡು ಸ್ಟ್ರೋಕ್ ಆಗದಂಗೆ ನೋಡಿಕೊಂಡು ಜಾಗೃತಿಯನ್ನು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋವನ್ನು ನೀವು ನೋಡಿದ ನಂತರ ಈ ವಿಡಿಯೋವನ್ನು ನಿಮ್ಮ ಗ್ರೂಪ್ಸ್ನಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫಾರ್ವರ್ಡ್ ಮಾಡಿ ಸ್ಟ್ರೋಕ್ ಇನ್ ಯಂಗರ್ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿ. ಮತ್ತು ಸ್ಟ್ರೋಕ್ ಆಗೋದು ಬ್ರೈನಿನ ಮೆದುಳಿನ ರಕ್ತ ಚಲಾವಣೆಯಲ್ಲಿ ಕಡಿತವಾದಾಗ ಮಾತ್ರ, ಇದೊಂದು ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಪ್ರಾಬ್ಲಮ್ ಅಲ್ಲ. ಇದನ್ನು ಗುರುತಿಸಿ ಹತ್ತಿರದ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋಗಿ ಇದಕ್ಕೆ ಇಮಿಡಿಯೇಟಾಗಿ ಏನು ಟ್ರೀಟ್ಮೆಂಟ್ ಆಗಬೇಕಾಗಿದೆ ಅದನ್ನು ಮಾಡಿದಾಗ ನಮಗೆ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಇದನ್ನು ನೆನಪಿಡಿ, ಸ್ಟ್ರೋಕನ್ನು ಆಗದಂಗೆ ನೋಡ್ಕೊಳ್ಳಿ ಮತ್ತು ಯಂಗ್ಸ್ಟರ್ಸ್ ಅಥವಾ ಈ ಚಿಕ್ಕ ವಯಸ್ಸಿನಲ್ಲಿರುವಂಥ ಮೆದುಳನ್ನು ಕಾಪಾಡಿಕೊಳ್ಳಲು ಇದೊಂದು ಅವಕಾಶ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.